ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ವಿವೋ T3Xನ ರಿಯಲ್ಮಿ P1 5G ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಈ ಎರಡು ಫೋನು 15,000 ರೂಪಾಯಿ ಬಜೆಟಲ್ಲಿ ತುಂಬ ವ್ಯಾಲ್ಯೂ ಫಾರ್ ಮನಿ ಫೋನ್ಗಳಾಗಿವೆ. ಇದರಲ್ಲಿ ಭಾಳ ಕನ್ಫ್ಯೂಷನ್ ಇದೆ. ವಿವೋ T3X ತೊಗೋಬೇಕಾ ಅಥವಾ ರಿಯಲ್ಮಿ P1 5G ತೊಗೋಬೇಕಾ ಅನ್ನೋ ಕನ್ಫ್ಯೂಷನ್ನ ನಾನು ಇವತ್ತು ದೂರ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಫಸ್ಟ್ ಈ ಎರಡು ಫೋನ್ನ ಡಿಸೈನ್ ನೋಡೋದಾದರೆ, ಈ ಎರಡು ಫೋನ್ ಪಾಲಿಕಾರ್ಬನೇಟ್ ಬ್ಯಾಕ್ನೊಂದಿಗೆ ಬರ್ತವೆ ಮತ್ತು ಇದರಲ್ಲಿ ಎರಡು ಕಲರ್ಸ್ ಅವೈಲೇಬಲ್ ಇದ್ದಾವೆ. ಒಂದು ರೆಡ್, ಇನ್ನೊಂದು ಗ್ರೀನ್. ಮತ್ತು ವಿವೋದವರು ನಿಮಗೆ IP64 ರೇಟಿಂಗನ್ನು ಕೊಡ್ತಿದ್ದಾರೆ ಮತ್ತು ರಿಯಲ್ಮಿದವರು IP54ನ ರೇಟಿಂಗ್ ಕೊಡ್ತಿದ್ದಾರೆ. ಇದರಲ್ಲಿ ವಿವೋ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಡಿಸೈನಲ್ಲಿ. ನೆಕ್ಸ್ಟ್ ಈ ಎರಡು ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ, ರಿಯಲ್ಮಿದಲ್ಲಿ ನಿಮಗೆ 6.67 ಇಂಚಸ್ ಫುಲ್ HD ಪ್ಲಸ್ 8-ಬಿಟ್ AMOLED ಡಿಸ್ಪ್ಲೇ ಬರುತ್ತೆ ಮತ್ತು 120 Hz ರಿಫ್ರೆಶ್ ರೇಟ್, 1000 nits ಬ್ರೈಟ್ನೆಸ್, ಡ್ಯುಯಲ್ ಸ್ಪೀಕರ್ಸ್ ಕೂಡ ಬರ್ತವೆ. ವಿವೋ T3Xನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ, ಇದರಲ್ಲಿ 6.72 ಇಂಚಸ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಬರುತ್ತೆ, 120 Hz ರಿಫ್ರೆಶ್ ರೇಟ್ ಮತ್ತು 1000 nitsನ ಪೀಕ್ ಬ್ರೈಟ್ನೆಸ್ ಕೂಡ ಇದೆ. ಮತ್ತು ಈ ಫೋನಲ್ಲೂ ಕೂಡ ಡ್ಯುಯಲ್ ಸ್ಪೀಕರ್ಸ್ ಬರ್ತವೆ. ಡಿಸ್ಪ್ಲೇಯಲ್ಲಿ ರಿಯಲ್ಮಿ ಡೆಫಿನೆಟ್ಲಿ ವಿನ್ನರ್. ನೆಕ್ಸ್ಟ್ ಈ ಎರಡು ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ, ರಿಯಲ್ಮಿದಲ್ಲಿ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 7050 ಪ್ರೊಸೆಸರ್ ಬರುತ್ತೆ. ಇದೊಂದು 6nm ಪ್ರೊಸೆಸರ್ ಆಗಿದೆ. ಈ ಫೋನಲ್ಲಿ ಈ ಚಿಪ್ಸೆಟ್ನ ಅಂತೂ ಸ್ಕೋರ್ ಬಂದುಬಿಟ್ಟು 6 lakh ಸ್ಕೋರ್ ಮಾಡುತ್ತೆ. ಮತ್ತು ವಿವೋ ಬಗ್ಗೆ ಹೇಳೋದಾದರೆ, ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಬರುತ್ತೆ. ಇದು 4nm ಪ್ರೊಸೆಸರ್ ಆಗಿದೆ. ಮತ್ತು ಇದರಲ್ಲಿ ಅಂತೂ ಸ್ಕೋರ್ ಬಂದುಬಿಟ್ಟು 5,70,000 ಮೇಲ್ಗಡೆ ಸ್ಕೋರ್ ಮಾಡುತ್ತೆ. ಅಂತೂ ಸ್ಕೋರ್ನು ತುಂಬ ಚೆನ್ನಾಗಿದೆ. ಬಟ್ ರಿಯಲ್ಮಿ 60 FPS BGMI ಆಡೋಕ್ಕೆ ಸಪೋರ್ಟ್ ಮಾಡುತ್ತೆ. ಬಟ್ ವಿವೋದವರು 60 FPS ಸಪೋರ್ಟ್ ಕೊಟ್ಟಿಲ್ಲ. BGMIದಲ್ಲಿ ನೀವು 40 FPS ತನಕ ಆಡ್ಬೋದು. ನೆಕ್ಸ್ಟ್ ಈ ಫೋನ್ಗಳ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ, ವಿವೋದಲ್ಲಿ ನಿಮಗೆ 3 ವೇರಿಯಂಟ್ ಬರ್ತವೆ. ಒಂದು 4GB 128GB, 6GB 128GB ಮತ್ತು 8GB 128GB. ಅದರ ಟೈಪ್ ಬಗ್ಗೆ ಹೇಳೋದಾದರೆ LPDDR4X ಮತ್ತು UFS 2.2 ಸ್ಟೋರೇಜ್ ಸ್ಪೀಡ್ ಬರುತ್ತೆ. ರಿಯಲ್ಮಿ ಬಗ್ಗೆ ಹೇಳೋದಾದರೆ, ಇದರಲ್ಲಿ 6GB 128GB ಮತ್ತು 8GB 256GB ಎರಡು ವೇರಿಯಂಟ್ಗಳು ಬರ್ತವೆ. ಇದರ ಟೈಪ್ ಬಗ್ಗೆ ಹೇಳೋದಾದರೆ LPDDR4X ಮತ್ತು UFS 3.1 ಸ್ಟೋರೇಜ್ ಕೊಡ್ತಿದ್ದಾರೆ ಇದರಲ್ಲಿ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಈ ಬಜೆಟಲ್ಲಿ ಇದು ಬೆಸ್ಟ್ ಸ್ಪೀಡ್ನ ಹೊಂದಿದಂಥ ರ್ಯಾಮ್ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಡೆಫಿನೆಟ್ಲಿ ರಿಯಲ್ಮಿ ಪರ್ಫಾರ್ಮೆನ್ಸಲ್ಲಿ ವಿನ್ನರು. ನೆಕ್ಸ್ಟ್ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ, ರಿಯಲ್ಮಿಯಲ್ಲಿ ನಿಮಗೆ 5000 mAh ಬ್ಯಾಟ್ರಿ 45 W ಫಾರ್ ಚಾರ್ಜಿಂಗ್ ಬರುತ್ತೆ. ಮತ್ತು ವಿವೋದಲ್ಲಿ ನಿಮಗೆ 6000 mAh ಬ್ಯಾಟ್ರಿ 44 W ಫಾರ್ ಚಾರ್ಜರ್ ಬರುತ್ತೆ. ನೀವು ವಿವೋ ಕಡೆ ಹೋಗಿ. ನೆಕ್ಸ್ಟ್ ಈ ಎರಡು ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ, ಎರಡರಲ್ಲೂ 50 MP ಪ್ಲಸ್ 2 MP ಡಬಲ್ ಕ್ಯಾಮ್ರಾ ಸೆಟಪ್ ಹಿಂದ್ಗಡೆ ಬರುತ್ತೆ. ಮತ್ತು ಫ್ರಂಟಲ್ಲಿ ನಿಮಗೆ ರಿಯಲ್ಮಿದಲ್ಲಿ 16 MP ಸೆಲ್ಫಿ ಶೂಟರ್ ಬರುತ್ತೆ. ವಿವೋದಲ್ಲಿ ನಿಮಗೆ 8 MP ಸೆಲ್ಫಿ ಶೂಟರ್ ಬರುತ್ತೆ. ನೀವು ರಿಯಲ್ಮಿದಲ್ಲಿ 4K 30 FPS ತನಕ ವಿಡಿಯೋ ಶೂಟ್ ಮಾಡ್ಬೋದು. ಮತ್ತು ವಿವೋದಲ್ಲಿ ನೀವು 8GB ವೇರಿಯಂಟ್ ತೊಗೊಂಡ್ರೆ ಮಾತ್ರ 4K 30 FPS ವಿಡಿಯೋ ಶೂಟ್ ಮಾಡ್ಬೋದು. ಉಳಿದ ಎರಡು ವೇರಿಯಂಟ್ಗಳಲ್ಲಿ ಫುಲ್ HD 30 FPS ತನಕ ಮಾತ್ರ ಶೂಟ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಈ ಎರಡು ಫೋನ್ನ ಪ್ರೈಸಿಂಗ್ ಬಗ್ಗೆ ಹೇಳೋದಾದರೆ, ರಿಯಲ್ಮಿ P1 5G ನಿಮಗೆ 16,000 ರೂಪಾಯಿಗೆ ಸಿಗುತ್ತೆ. ಬ್ಯಾಂಕ್ ಆಫರ್ ಅಪ್ಲೈ ಮಾಡಿ 15,000 ರೂಪಾಯಿಗೆ ಅವೈಲೇಬಲ್ ಇದೆ. ಮತ್ತು ವಿವೋ T3 ಬಗ್ಗೆ ಹೇಳೋದಾದರೆ, ಈ ಫೋನ್ 15,000 ರೂಪಾಯಿಗೆ 6GB 128GB ವೇರಿಯಂಟ್ ಬರುತ್ತೆ. ಮತ್ತು ಆಫರ್ ಅಪ್ಲೈ ಮಾಡಿದರೆ ಇದು 13,500ಗೆ ಸಿಗುತ್ತೆ. ನಿಮ್ಮ ಕಡೆ ಏನಾದರೂ ಬ್ಯಾಂಕ್ ಕಾರ್ಡ್ ಆಫರ್ ಇದ್ದರೆ ನೀವು ಡೆಫಿನೆಟ್ಲಿ ವಿವೋ ಪರ್ಚೇಸ್ ಮಾಡ್ಬೋದು.
ಈ ಎರಡೂ ಫೋನ್ನಲ್ಲಿ ರಿಯಲ್ಮಿ P1 ಒಂದು ಬೆಟರ್ ಚಾಯ್ಸ್ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಇದರದ್ದು ಆಮ್ಲೆಟ್ ಡಿಸ್ಪ್ಲೇ ಬರುತ್ತೆ, ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ, ಕ್ಯಾಮ್ರಾನೂ ಚೆನ್ನಾಗಿದೆ, ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಒಟ್ಟಾರೆ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಆಲ್ರೌಂಡರ್ ಫೋನ್ ಅಂತಲೇ ಹೇಳ್ತೀನಿ. ಮತ್ತು ನಾನು ಬೆಸ್ಟ್ ಫೋನ್ ಅಂಡರ್ 15,000 ವಿಡಿಯೋ ಮಾಡಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.